ರಾಜ್ಯದಲ್ಲಿ ಕಿಚ್ಚು ಹಚ್ಚಿದ್ದ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಳ ಮೀಸಲಾತಿಗೆ ಮೋಕ್ಷ ಬೆನ್ನಲ್ಲೇ ಸರ್ಕಾರಿ ನೇಮಕಾತಿಗೆ ಚಾಲನೆ ಸಿಕ್ಕಿದೆ. 85,000ಕ್ಕೂ ಅಧಿಕ ಹುದ್ದೆಗಳ ಭರ್ತಿಗೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭ ಅನ್ನೋ ಮಾತುಗಳು. 85,000 ಅಧಿಕ ಹುದ್ದೆಗಳ ಭರ್ತಿಗೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭ. ಚತುರ್ಥಿ ಬಳಿಕ ನೌಕರರಿಗೆ ಗ್ಯಾರಂಟಿ. ಸರ್ಕಾರ ಸಂಬಳ ಪಡೆಯುವ ಕನಸು ಹೊತ್ತಿರುವ ಹಲವರು ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಬಾರದು ಎಂದಿದ್ದ ಸರ್ಕಾರ ಇದೀಗ ಸುತ್ತೋಲೆ ನೇರ ನೇಮಕಕ್ಕೆ ಹಾಕಿದ್ದ ಒಳ ಮೀಸಲಾತಿ ಮೋಕ್ಷ ಬೆನ್ನಲ್ಲೇ ಸರ್ಕಾರಿ ನೇಮಕಾತಿಗೆ ಚಾಲನೆ ಸಿಕ್ಕಿದೆ. ಒಳ ಮೀಸಲಾತಿಯ ಕಿಚ್ಚು 85,000ಕ್ಕೂ ಅಧಿಕ ಹುದ್ದೆಗಳ ಭರ್ತಿಗೆ ಪ್ರಕ್ರಿಯೆ ಶೀಘ್ರವೇ ಆರಂಭ ಎನ್ನುವಂಥ ಮಾತು. ಚತುರ್ಥಿ ಬಳಿಕ ನೌಕರರಿಗೆ ಗ್ಯಾರಂಟಿ. ಸರ್ಕಾರದ ಸಂಬಳವನ್ನು ಪಡೆಯುವ ಕನಸು ಹೊತ್ತಿರ್ತಕ್ಕಂಥ ಹಲವರು ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಬಾರದು ಎಂದಿದ್ದ ಸರ್ಕಾರ ಇದೀಗ ಸುತ್ತೋಲೆ ನೇರ ನೇಮಕಕ್ಕೆ ಹಾಕಿದ್ದ ಅದಕ್ಕೆ ನಿರ್ಬಂಧವನ್ನು ವಿಧಿಸಿದ್ದು ಇದೀಗ ತೆರವು ಮಾಡಬೇಕು. ಒಳ ಮೀಸಲಾತಿ ಮೋಕ್ಷ ಬೆನ್ನಲ್ಲೇ ಸರ್ಕಾರಿ ನೇಮಕಾತಿಗೆ ಚಾಲನೆ. ಅಂತೂ ಇಂತೂ ಮೀಸಲಾತಿ ಸಿಕ್ತು. ಇನ್ನು ಸರ್ಕಾರಿ ಹುದ್ದೆ ಸಿಕ್ಕಿದ್ರೆ ಸಾಕು, ಸರ್ಕಾರಿ ಸಂಬಳವನ್ನು ತೆಗೆದುಕೊಂಡು ನಮ್ಮ ಕುಟುಂಬವನ್ನು ನಿಭಾಯಿಸಿಕೊಂಡು ಹೋಗಬಹುದು ಅನ್ನೋ ಕನಸುಗಳನ್ನು ಸಾಕಷ್ಟು ಸಮುದಾಯದ ಜನರು ಇಟ್ಕೊಂಡಿರ್ತಾರೆ. ಸೊ ಒಳ ಮೀಸಲಾತಿ ಮೋಕ್ಷ ಬೆನ್ನಲ್ಲೇ ಸರ್ಕಾರಿ ನೇಮಕಾತಿಗೆ ಚಾಲನೆ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಬಹುದು, ಅತಿ ಶೀಘ್ರದಲ್ಲಿ. ಇಂತಹದ್ದೇ ದಿವಸ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ ನಿಖರವಾಗಿ. ಚತುರ್ಥಿಯ ಬಳಿಕ ನೌಕರರಿಗೆ ಗ್ಯಾರಂಟಿ. ಸೊ ಸರ್ಕಾರ ಸಂಬಳ ಪಡಿಬೇಕು ಅಂತ ಕನಸು ಹೊತ್ಕೊಂಡಿರ್ತಕ್ಕಂಥ ಅನೇಕರು ಅವರ ಕನಸು ಈಡೇರೋದು ಯಾವಾಗ ಅನ್ನೋ ಕುತೂಹಲಕ್ಕೆ ಮುಂದಾಗಿದ್ದಾರೆ. ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಬಾರದು ಎಂದಿದ್ದ ಸರ್ಕಾರ ಸೊ ಈಗ ಸುತ್ತೋಲೆ ನೇರ ನೇಮಕಕ್ಕೆ ಹಾಕಿದ್ದ ನಿರ್ಬಂಧವನ್ನು ತೆರವು ಮಾಡಬೇಕು ಅನ್ನುವಂಥ ವಿಚಾರ. ಸೊ ಸರ್ಕಾರಿ ಕೆಲಸ ಸಿಗಬೇಕು ಅಂತ ಆಸೆಗಣ್ಣಿನಿಂದ ಕಾಯುತ್ತಿರುವವರಿಗೆ ಒಂದು ತರಹದ ಶುಭ ಸುದ್ದಿಯೇ ಸರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.